ಹಲೋ ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈ ವಿಡಿಯೋದಲ್ಲಿ ಸೈನ್ಸ್ಗೆ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ವಿಡಿಯೋ SSC, CHSL ಮತ್ತು ಇನ್ನಿತರ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ. So first question, Cinnabar is an ore of which metal? So question ಕನ್ನಡದಲ್ಲಿ ಹೀಗಿದೆ, ಸಿನ್ಬಾರ್ ಯಾವ ಲೋಹದ ಅದಿರು? So ಸಿನ್ಬಾರ್ದ ಕೆಮಿಕಲ್ ಫಾರ್ಮುಲಾ HgS is the chemical formula. Hg means mercury and S means sulfur. So ಇಲ್ಲಿ ಏನು ಕೇಳಿದರೆ ಸಿನ್ಬಾರ್ ಯಾವ ಲೋಹದ ಒಂದು ಅದಿರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಆನ್ಸರ್ ಬಂದು ಮರ್ಕ್ಯೂರಿ. ಮರ್ಕ್ಯೂರಿ ಇಸ್ ದಿ ರೈಟ್ ಆನ್ಸರ್. ಸೊ ಅದರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ನೋಡೋದಾದ್ರೆ, ಸಿನ್ಬಾರ್ ಈಸ್ ಅ ರೆಡ್ ಕಲರ್ಡ್ ರಾಕ್ ದಟ್ ಕಂಟೆಂಟ್ಸ್ 2 elements. ಸಿನ್ಬಾರ್ ಅನ್ನೋದು ಒಂದು ಕೆಂಪು ಬಣ್ಣದ ಒಂದು ಬಂಡೆ, ಅದು 2 ಎಲಿಮೆಂಟ್ಸ್ ಅನ್ನ ಹೊಂದಿದೆ. ಫಸ್ಟ್ Hg ಮೀನ್ಸ್ ಮರ್ಕ್ಯೂರಿ ಅಂಡ್ ಸೆಕೆಂಡ್ ಸಲ್ಫರ್. ಈ 2 ಎಲಿಮೆಂಟ್ ನಿಂದ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ಲೋಹ ಅದು ಸಿನ್ಬಾರ್. ಸಿನ್ಬಾರ್ is made of mercury and sulfur. When we heat cinnabar, it releases mercury as a shiny silver liquid metal. So ಯಾವಾಗ ನಾವು ಸಿನ್ಬಾರ್ನ ಹೀಟ್ ಮಾಡ್ತೀವಿ, ಇಟ್ ರಿಲೀಸಸ್ ಅದು ಮರ್ಕ್ಯೂರಿ ಮತ್ತು ಸಿಲ್ವರ್ ಲಿಕ್ವಿಡ್ ಅನ್ನ ರಿಲೀಸ್ ಮಾಡ್ತದೆ. ದಟ್ಸ್ ಹೌ ಪೀಪಲ್ ಗೆಟ್ ಮರ್ಕ್ಯೂರಿ ಫ್ರಮ್ ದ ಸಿನ್ಬಾರ್. ಸೊ ಜನರು ಮರ್ಕ್ಯೂರಿಯನ್ನು ಸಿನ್ಬಾರಿಂದ ಹೊರತೆಗೆದು ಇದ್ರ ಮುಖಾಂತರ ಹೀಗೆ ಮರ್ಕ್ಯೂರಿಯನ್ನು ಸಿನ್ಬಾರ್ ಮುಖಾಂತರ ಹೊರ ತೆಗೆಯಲಾಗಿರುತ್ತದೆ. ಸೊ ನೆಕ್ಸ್ಟ್, ಅಲ್ಯೂಮಿನಿಯಂ ಈಸ್ ಮೇನ್ಲಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ವಿಚ್ ಆಫ್ ದ ಫಾಲೋಯಿಂಗ್ ಓರ್ಸ್? ಅಲ್ಯೂಮಿನಿಯಂ ಅನ್ನು ಮುಖ್ಯವಾಗಿ ಈ ಕೆಳಗಿನ ಯಾವ ಅದಿರುಗಳಿಂದ ಹೊರತೆಗೆಯಲಾಗುತ್ತದೆ? ಸೊ ಆಪ್ಷನ್ಸ್ ಸಿನ್ಬಾರ್ ಇದೆ, ಅರ್ಜೆಂಟೈಟ್ ಇದೆ, ಬಾಕ್ಸೈಟ್ ಇದೆ ಅಂಡ್ ಗೆಲನಾ ಇದೆ. ಸೊ ಅಲ್ಲಿ ರೈಟ್ ಆನ್ಸರ್ ಬಂದು ಆಪ್ಷನ್ 3 ಬಾಕ್ಸೈಟ್ ಇಂದ ಹೊರತೆಗೆಯಲಾಗುತ್ತದೆ. ಅಲ್ಯೂಮಿನಿಯಂ ಬಾಕ್ಸೈಟ್ ಮುಖಾಂತರ ಹೊರತೆಗೆಯಲಾಗುತ್ತದೆ. ಸೊ ಬ್ರೀಫ್ ಆಗಿ ನೋಡೋದಾದ್ರೆ, ಅಲ್ಯೂಮಿನಿಯಂ ಈಸ್ ನಾಟ್ ಫೌಂಡ್ ಆಸ್ ಅ ಪ್ಯೂರ್ ಮೆಟಲ್ ಇನ್ ನೇಚರ್. ಅಲ್ಯೂಮಿನಿಯಂ ಅನ್ನೋದು ನೈಸರ್ಗಿಕವಾಗಿ ಅದು ಪ್ಯೂರ್ ಮೆಟಲ್ ನಲ್ಲಿ ಇರಲಿಲ್ಲ. ಇಟ್ ಈಸ್ ಟೇಕನ್ ಔಟ್ ಫ್ರಮ್ ದಿ ರಾಕ್ ಕಾಲ್ಡ್ ಬಾಕ್ಸೈಟ್. ಅಲ್ಯೂಮಿನಿಯಂ ಅನ್ನು ಬಾಕ್ಸೈಟ್ ಮುಖಾಂತರ ಹೊರತೆಗೆಯಲಾಗುತ್ತದೆ. ಬಾಕ್ಸೈಟ್ ಈಸ್ ದಿ ಮೇನ್ ಓರ್ ಆಫ್ ಅಲ್ಯೂಮಿನಿಯಂ. ಬಾಕ್ಸೈಟ್ ಈಸ್ ದಿ ಮೇನ್ ಓರ್. ಬಾಕ್ಸೈಟ್ ಅದಿರು ಅಲ್ಯೂಮಿನಿಯಂ. ಬಾಕ್ಸೈಟ್ ಇಸ್ ದಿ ಮೇನ್ ಓರ್ ಆಫ್ ಅಲ್ಯೂಮಿನಿಯಂ. ಬಾಕ್ಸೈಟ್ ಕಂಟೆಂಟ್ಸ್ ಅಲ್ಯೂಮಿನಿಯಂ ಆಕ್ಸೈಡ್. ಬಾಕ್ಸೈಟ್ Al2O3 ಅಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಹೊಂದಿರುತ್ತದೆ. ನೆಕ್ಸ್ಟ್ ಕ್ವಶನ್, ವಿಚ್ ಮೆಥಡ್ ಈಸ್ ಯೂಸ್ಡ್ ಟು ಎಕ್ಸ್ಟ್ರಾಕ್ಟ್ ಅಲ್ಯೂಮಿನಿಯಂ ಫ್ರಮ್ ಬಾಕ್ಸೈಟ್? ಬಾಕ್ಸೈಟ್ ನಿಂದ ಅಲ್ಯೂಮಿನಿಯಂ ಅನ್ನು ಹೊರತೆಗೆಯಲು ಯಾವ ವಿಧಾನವನ್ನು ಬಳಸಲಾಗುತ್ತದೆ? ಅಂದ್ರೆ ಅಲ್ಯೂಮಿನಿಯಂ ಅನ್ನು ಬಾಕ್ಸೈಟ್ ನಿಂದ ಹೊರತೆಗೆಯಬೇಕಾದ್ರೆ ಯಾವ ಒಂದು ಪ್ರೊಸೆಸ್ ಮುಖಾಂತರ ಅಲ್ಯೂಮಿನಿಯಂ ಅನ್ನು ಹೊರತೆಗೆತೀವಿ? ಆಪ್ಷನ್ಸ್ ಫೋರ್ತ್ ಫ್ಲೋಟೇಷನ್, ಸ್ಮೆಲ್ಟಿಂಗ್, ಹಾಲ್ ಹೆರಾಲ್ಡ್ ಪ್ರೊಸೆಸ್ ಅಂಡ್ ರೋಸ್ಟಿಂಗ್. ಹಿಯರ್ ದ ರೈಟ್ ಆನ್ಸರ್ ಆಪ್ಷನ್ 3 ಹಾಲ್ ಹೆರಾಲ್ಡ್ ಪ್ರೊಸೆಸ್ ಮುಖಾಂತರ ಬಾಕ್ಸೈಟ್ ನಿಂದ ಅಲ್ಯೂಮಿನಿಯಂ ಅನ್ನು ನಾವು ಹೊರತೆಗೆತೀವಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದೀಸ್ ಮೆಟಲ್ ಓರ್ ಪೇರ್ ಇಸ್ ರಾಂಗ್? ಈ ಲೋಹ ಅದಿರು ಜೋಡಿಗಳಲ್ಲಿ ಯಾವುದು ತಪ್ಪಾಗಿದೆ?
ಈ ಕೆಳಗೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಯಾವ ಒಂದು ಅದಿರು ಸರಿಯಾದ ಜೋಡಿಯಾಗಿಲ್ಲ. ಸೊ ಇದು SSC CHS ಅಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಯಾವ ಒಂದು ಅದಿರು ಸರಿಯಾದ ಜೋಡಿಯಾಗಿರಲಿಲ್ಲ. ಸೊ ಕೋಬಾಲ್ಟ್ ಸ್ನೆಲೈಟ್ ಇಸ್ ದಿ ರೈಟ್ ಆನ್ಸರ್, ಇದು ಕರೆಕ್ಟ್ ಆಗಿದೆ. ಅಲ್ಯೂಮಿನಿಯಂ ಕ್ರೈಲೈಟ್ ನಿಂದ ಅದು ಜೋಡಿ ಸರಿಯಾಗಿದೆ, ಆ ಪೇರು ಕೂಡ ಸರಿಯಾಗಿದೆ. ಗೋಲ್ಡ್ ಕೆಲರವೈಟ್ ಕೂಡ ಸರಿಯಾಗಿದೆ. ಸೊ ಇಲ್ಲಿ ರಾಂಗ್ ಆಗಿರ್ತಕ್ಕಂಥ ಮರ್ಕ್ಯೂರಿ ಗ್ರೀನೋಕೈಟ್ ಅನ್ನೋದು ತಪ್ಪಾದಂತ ಉತ್ತರ. ಆದ್ರಿಂದ ಆಪ್ಷನ್ ನಂಬರ್ 1 ಇಸ್ ದಿ ರೈಟ್ ಆನ್ಸರ್. ಸೊ ಬ್ರೀಫ್ ಆಗಿ ನೋಡೋದಾದ್ರೆ ಗ್ರೀನ್ಕೋನೈಟ್ it is not a ore of mercury. Mercury ಇದು ore ಅಲ್ಲ, ಇದು it is actually ore of cadmium. ಸೊ ಇದಕ್ಕೆ ಕ್ಯಾಡ್ಮಿಯಂ ಆಗಿದ್ರು ಇದು ಸರಿಯಾಗಿ ಆಗ್ತಿರ್ತದೆ. ಸೊ mercury comes from an ore called cinnabar. mercury ಯಾವುದರಿಂದ comes from the ore which ore cinnabar ಇಂದ mercuryನ ಹೊರತೆಗೆಯಲಾಗುತ್ತದೆ. Calcite is an ore of gold. So it contains gold and tellurium. Calcite ಕೂಡ it contains the gold and tellurium. Cryolite is used to help extract aluminum from bauxite. So ಏನ್ ಹೇಳ್ತದಂದ್ರ ಬಾಕ್ಸೈಟ್ ನಿಂದ ಅಲ್ಯೂಮಿನಿಯಂ ಅನ್ನು ಹೊರತೆಗೆಯಲು ಕ್ರಯೋಲೈಟ್ ಅನ್ನು ಬಳಸಲಾಗುತ್ತದೆ. ಬಾಕ್ಸೈಟ್ ನಿಂದ ಅಲ್ಯೂಮಿನಿಯಂ ಅನ್ನು ಹೊರತೆಗೆಯಬೇಕಾದ್ರೆ ಕ್ರಯೋಲೈಟ್ ಅನ್ನು ಬಳಸಲಾಗುತ್ತದೆ. So if you like this video, please subscribe my channel. Thank you.